ಅಮ್ಮ ಅಮ್ಮ ನೋಡಿ, ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇವನ್ ಕತ್ತೆ ಗುಡಿಸ್ಬಿಡ್ತೀನಿ. ಒಂದ್ ನಿಮಿಷ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಊಟ ಆಯ್ತಾ? ನನ್ಗೋಸ್ಕರ ನೀವು ಕಾಯ್ಬಿಡಿ, ನಾನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀವು ಊಟ ಮಾಡಿ ಮಲ್ಕೊಳ್ಳಿ. ಅಯ್ಯೋ, ನಾನ್ ಯಾಕ್ರಿ ನಿಮಗ್ ಕಾಯ್ಬೇಕು? ನಂಗೆ ಹಸುವಾದ್ರೆ ಊಟ ಮಾಡ್ತೀನಿ, ನಿದ್ದೆ ಬಂದ್ರೆ ನಿದ್ದೆ ಮಾಡ್ತೀನಿ. ಇದು ಇದು ಹೆಂಡತಿಗಿರೋ ಲಕ್ಷಣ. ವಾಟ್? ಅಂದ್ರೆ ಹೆಣ್ಮಕ್ಳಿಗಿರೋ ಲಕ್ಷಣ ಅಂತಂದೆ. ರೀ, ಯಾಕ್ರಿ ಏನೇನೋ ಮಾತಾಡ್ ತಲೆ ತಿಂತಾ ಇದ್ದೀರಾ? ನಾನಿಲ್ಲಿ ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡಿದೀನಿ. ನೀವ್ ನೋಡಿದ್ರೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೆಲ್ಲ ಕೇಳ್ಕೊಂಡಿದೀರಲ್ಲ. ಗರ್ವೇ ಚಿಂತೆ ಆದ್ರೆ ಸೊಸೆಗೆ ಇನ್ನೇನೋ ಚಿಂತೆ ಅಂತೆ. ಹಾ, ಏನು ಏನಂದ್ರೆ? ಏನಿಲ್ಲ, ಇವಾಗ್ಲೂ ನಾನ್ ನಿಮ್ ಕೆಲ್ಸದಲ್ಲೇ ರೀ ಇರೋದು. ಓ, ಇದನ್ನ ನಾನ್ ನಂಬೇಕಾ? ನಂಬ್ಲೇಬೇಕು. ಸರಿ ಸರಿ, ನಾನು ಇನ್ನೊಂದ್ ಕಡೆ PG ನೋಡಕ್ ಹೋಗ್ತಾ ಇದ್ದೀನಿ. ನಾನ್ ಮತ್ತೆ ಕಾಲ್ ಮಾಡ್ತೀನಿ. ನೂರ್ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನಾನು ಮದುವೆ ಆದ್ಮೇಲೆ 100 ಸುಳ್ಳು ಹೇಳುವಂಗಾಗಿದೆ. ಹರಿ, ಏನೋ ನಿನ್ನ ಅವಸ್ಥೆ. ಹೊರಡೋಣ, ನಡೀರಿ. ಓಕೆ, ಒಂದ್ ನಿಮಿಷ. ಹಲೋ, ಹೇಳ್ ಪೂಜಾ. ಕಿಶನ್ ಎಲ್ಲಿದ್ಯಾ? ಅಲ್ಲ, ಅಕ್ಕನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದೋನು ಇನ್ನು ಮನೆಗ್ ಬಂದಿಲ್ವಲ್ಲ? ಎಲ್ಲ ಹೋಗಿದ್ಯಾ ನೀನು? ಪೂಜಾ, ಅದು ಒಬ್ರು ಕ್ಲೈಂಟ್ ಇದಾರೆ, ಅವ್ರನ್ನ ಮೀಟ್ ಮಾಡಕ್ ಬಂದಿದ್ದೀನಿ. ಬಂದ್ಬಿಡ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ. ಹಾ, ಓಕೆ. ಹೌದಾ, ಸರಿ. ಪೂಜಾ, ಮೀಟ್ ಮಾಡೋದಕ್ಕೆ ಕ್ಲೈಂಟ್ ಬಂದ್ರು, ನಾನು ಮತ್ತೆ ಮಾಡ್ತೀನಿ. ಹಾ, ಬ್ರದರ್, ಲವ್ ಮ್ಯಾರೇಜಾ? ಒಂಥರ ಲವ್ ಮ್ಯಾರೇಜ್. ಸೂಪರ್ ಸೂಪರ್ ಬ್ರದರ್. ಇಷ್ಟು ದಿನ ನಾನು ಒಬ್ನೇ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ ಗೊತ್ತಾಯ್ತು ಲವ್ ಮಾಡೋರು ಎಲ್ರು ಸುಳ್ಳು ಹೇಳ್ತಾರೆ ಅಂತ. ಹೇ ಇಲ್ಲ, ನಾನು ಸುಳ್ಳು ಹೇಳಲ್ಲ, ಇವತ್ತು ಹೇಳ್ಬೇಕಾಯ್ತಷ್ಟೇ. ಅಯ್ಯೋ ಬಿಡಿ ಬ್ರದರ್, ನಾನು ಹೀಗೆ. ನಾವೇನ್ ಗೊತ್ತಾ, ಇವತ್ ಮಾತ್ರ ಅನ್ಕೊಂಡು ವರ್ಷ ಪೂರ್ತಿ ಸುಳ್ಳು ಹೇಳ್ತಾನೇ ಇರ್ತೀವಿ. ಸರಿ, ಇದನ್ನೆಲ್ಲ ಮಾತಾಡಕ್ಕೆ ಇವಾಗ ಟೈಮ್ ಇಲ್ಲ, ಬನ್ನಿ ಹೊರಡೋಣ. ಅಹಮದ್ ಸರ್, ನಾನು ಹೇಳ್ತಿದ್ದೆಲ್ಲ ಸುಳ್ಳು ಅಂತ ಹೇಳ್ತಿದ್ರಲ್ಲ, ಇವಾಗ ನೋಡಿ ಭಾಗ್ಯನ್ ಬಣ್ಣ ಎಲ್ಲ ಬಯಲ್ ಮಾಡ್ತೀವಿ. ಶ್ರೇಷ್ಠ, ತನ್ಮಯನ್ ಕರ್ಕೊಂಬ. ತನ್ಮಯನ ತೋರ್ಸು, ಭಾಗ್ಯನ್ ಬಣ್ಣ ಎಲ್ಲ ಬಯಲಾಗತ್ತೆ, ಆಮೇಲೆ ಎಷ್ಟು ಬೇಕಾದ್ರೂ ಮಾತಾಡೋಣ, ಲೈಫ್ ಲಾಂಗ್ ಮಾತಾಡೋಣ. ಹೋಗೋ ಹೋಗೋ. ಪಾಂಡವ್, ಅದು ತನ್ಮಯ ಇಲ್ಲ. ಶ್ರೇಷ್ಠ, ಏನ್ ಹೇಳ್ತಿದ್ಯಾ? ಎಸ್ತಾಂದ ತನ್ಮಯ್ ನನ್ ಜೊತೆಲಿದ್ದ, ಆದ್ರೆ ಅದ್ಯಾರೋ ಒಬ್ಬ ಬಂದು ಅವನ ಕರ್ಕೊಂಡ್ ಹೋಗ್ಬಿಟ್ಟ. ಶ್ರೇಷ್ಠ, ಅವ್ನ್ ಯಾವನೊಬ್ಬನ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀನೇನ್ ಕಡ್ಲೆಪುರಿ ತಿಂತಿದ್ಯಾ? ನೀನ್ ತಡಿಬೇಕಾಗಿತ್ತು ತಾನೇ. ತಾಂಡವ್, ಅವ್ನು ನನ್ ಕಿಡ್ನಾಪ್ ಮಾಡಿದೀನಿ ಅಂತೆಲ್ಲ ಸುಳ್ಳು ಹೇಳೋದಕ್ ಶುರು ಮಾಡ್ದ. ಅವನು ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ ಅಂದ, ಅದಕ್ಕೆ ಭಯ ಆಯ್ತು. ಭಯ ಅಂತೆ ಭಯ? ಏನ್ ಭಯ ನಿನ್ಗೆ?
ಅಲ್ಲ ಶ್ರೇಷ್ಠ, ಈ ಹುಡುಗ ನನ್ ಮಗ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬರ್ಬೇಕಾಗಿತ್ತು ತಾನೆ. ತಾಂಡವದಕ್ ನಿನ್ ಮಗ ಒಪ್ಕೋಬೇಕಲ್ವಾ? ಅವ್ನ್ ಗೊತ್ತು ತಾನೆ ಹೇಗೆ ಅಂತ. ಏನೋ ತಾಂಡವ್ ಬಣ್ಣ ಬೊಯ್ಲ್ ಮಾಡ್ತೀನಿ ಅಂತ ಬಡ್ಕೋತಿದ್ದೆ, ಇಬ್ರು ಜಗಳ ಆಡ್ತಿದ್ದೀರಿ ಈಗ. ಇವಾಗ ಗೊತ್ತಾಗ್ತಾ ಇದೆ, ಭಾಗ್ಯ ಹೇಳಿದ್ ಸುಳ್ಳಲ್ಲ, ನೀವಿಬ್ರು ಬಡ್ಕೋತಾ ಇರೋದು ಸುಳ್ಳು ಅಂತ. ಅಯ್ಯೋ ನಿಜವಾಗ್ಲೂ ಕಾಮತ್, ತನ್ಮಯ್ ನನ್ ಜೊತೆಲೇ ಇದ್ದ. ನಾನ್ ತಪ್ಪಿಸ್ಕೊಳೋದಾ ಇಲ್ಲ ಖಂಡಿತವಾಗ್ಲೂ ನಾನು ಇಲ್ಲಿ ಕರ್ಕೊಂಡ್ ಬರ್ತಿದ್ದೆ. ಕಾಮತ್ ಸರ್, ಇನ್ನೊಂದ್ ಚಾನ್ಸ್ ಕೊಡಿ, ನಾನ್ ಹೋಗ್ಬಿಟ್ಟು ಹುಡ್ಕೊಂಡ್ ಬರ್ತೀನಿ. ಅಯ್ಯೋ, ಕೊಟ್ಟಿರೋ ಚಾನ್ಸಸ್ ಸಾಕಪ್ಪ. ನಿನ್ ಮನೆ ಆಳ ಕೆಲಸ ನಾವು ನೋಡಿದ್ದೀವಿ ಬೇಕಾದಷ್ಟು. ಇಷ್ಟೊತ್ತು ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿದೀಯ. ಇನ್ನು ಮುಂದೆ ನನಗೆ ಏನ್ ಅನ್ಸುತ್ತೋ ಅದನ್ನ ನಾನ್ ಮಾಡ್ತೀನಿ. ಪೊಲೀಸರಿಗೆ ಹೇಳಿ ಜೈಲ್ಗೆ ಹಾಕಿ 4 ಬಿಗಿಸಿದ್ರೆ ನಿಮ್ಮಿಬ್ರಿಗೂ ಬುದ್ಧಿ ಬರುತ್ತೆ. ಅಲ್ಲ ಡ್ಯಾಡ್, ಸ್ಟೇಷನ್ ಅಲ್ಲ ಯಾಕೆ, ಅದೆಲ್ಲ ಬೇಡ ಬಿಡಿ. ಯಾಕೆ ನಿಕ ಇವ್ರನ್ನ ತುಂಬಾನೇ ಡಿಪೆಂಡ್ ಮಾಡ್ಕೊತಾ ಇದ್ಯಾ? ಹಾಗಲ್ಲ ಡ್ಯಾಡ್, ಸುಮ್ನೆ ಸ್ಟೇಷನ್ ಅಂತೆಲ್ಲ ಹೋದ್ರೆ ನಮ್ಮ ಮನೆ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಅದೆಲ್ಲ ಬೇಡ ಅಂತ. ಅಷ್ಟಕ್ಕೂ ಇವನ್ ಹೇಳಿದ್ದೆಲ್ಲ ಪೂರ್ತಿ ಸುಳ್ಳಂತ ಇನ್ನ ಪ್ರೂವ್ ಆಗಿಲ್ಲ ಅಲ್ವಾ? ನೋಡು ಕನ್ನಿಕಾ, ನಿನಗೆ ಭಾಗ್ಯನ್ ಕಂಡ್ರೆ ಆಗೋದಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಂತ ಅವಳ ವಿರುದ್ಧವಾಗಿ ಮಾತಾಡ್ದವರೆಲ್ಲ ಸರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇದರಿಂದ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಒಂದ್ ಚಾನ್ಸ್, ಅದು ಹಾಳಾಯ್ತು. ತಾಂಡವ್, ನಮ್ಗೆ ಇನ್ನೊಂದ್ ಚಾನ್ಸ್ ಇದೆ. ಇನ್ನೊಂದ್ ಚಾನ್ಸ? ಏನು? ಕನಿಕಾ ಭಾಗ್ಯನ್ ಮನೆಗ್ ಹೋಗಿ ಅಲ್ಲಿ ಆದಿಯವ್ರು ಇದಾರ ಅಂತ ನೋಡೋದು. ಐ ಆಮ್ ವೆರಿ ಶೋರ್ ತಾಂಡವ್, ನನ್ ಪ್ರಕಾರ ಆದಿಯವ್ರು ಅಲ್ಲಿ ಇರಲ್ಲ. ಭಾಗ್ಯ ಏನೋ ಗೇಮ್ ಮಾಡ್ತಿದ್ದಾಳೆ. ಅದಕ್ಕೆ ಕನಿಕಾ, ನೀನ್ ಹೋಗಿ ನೋಡ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಸರಿ ಶ್ರೇಷ್ಠ, ನೀನ್ ಹೇಳ್ದಾಗೆ ಆಗ್ಲಿ. ನಾನು ಅತ್ತೆ ಇವಾಗ್ಲೇ ಹೋಗಿ ಚೆಕ್ ಮಾಡ್ಕೊಂಡ್ ಬರ್ತೀವಿ. ಅತ್ತೆ, ಶ್ರೇಷ್ಠ ಹೇಳ್ತಿರೋದು ಸರಿ ಅನ್ನಿಸ್ತಿದೆ, ನಾವ್ ಒಂದ್ಸಲ ನೋಡ್ಕೊಂಡ್ ಬರೋಣವಾ? ಸರಿ ಕನಿಕಾ, ನಡಿ. ಭಾಗ್ಯ ಎಲ್ಲಿದ್ಯಾ? ತನ್ಮಯ್ ಸಿಕ್ಕದ್ನಾ? ಹಾತೆ ಸಿಕ್ದ. ಸಿಕ್ಕಿದ್ನಾ? ಎಲ್ಲಿದ್ದ? ಅಯ್ಯೋ ಅತ್ತೆ, ಅದೆಲ್ಲ ಒಂದ್ ದೊಡ್ಡ ಕಥೆ, ನನ್ ಮನೆಗ್ ಬಂದ್ಮೇಲೆ ಹೇಳ್ತೀನಿ. ಅದ್ ಏನಾಯ್ತು ಅಂತ ಇವಾಗ್ಲೇ ಹೇಳ್ಬಾರ್ದ? ನನ್ ತುಂಬಾ ಭಯ ಆಗ್ತಿದೆ ಭಾಗ್ಯ. ನನ್ನ ಆದಿ ಅಂಕಲ್ನ ಇಬ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಮ್ಮ. ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಸರಿ, ಹುಡುಗನ ಏನಾದ್ರೂ ನೋಡಿದ್ರೆ? ಕಾರಲ್ಲಿ ಯಾರೋ ಎತ್ತಕೊಂಡು ಹೋಗ್ಬಿಟ್ರಮ್ಮ. ನನ್ ತಾಯಿ ಸೋತ್ಬಿಟ್ಟೆ ಕಿಶನ್. ಇಲ್ಲ ಅಮ್ಮ, ನೀನ್ ಸೋತಿಲ್ಲ, ನೀನ್ ಯಾವತ್ತೂ ಸೋಲಲ್ಲ. ಅಯ್ಯೋ ಮತ್ತೆ ಏನ್ ಹೇಳ್ತಿದೀಯಾ? ಈಗ ಆದಿಯವ್ರನ್ನ ಕರ್ಕೊಂಡ್ ಬರಕ್ ಹೋಗ್ತಿದೀವತ್ತೆ. ಆಯ್ತಮ್ಮ, ಹುಷಾರು. ತನ್ಮಯ್ಯ ಹುಷಾರು. ನೋಡು ಮಗಳೇ, ಏನು ಕೆಟ್ಟದಾಗದೇ ಇರೋ ತರ ನೋಡ್ಕೊ. ಸರಿ ಅತ್ತೆ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಏನು ತೊಂದ್ರೆ ಆಗದೆ ಇರೋ ತರ ನೋಡ್ಕೋ ದೇವ್ರೆ.
ಇದೇನಿದು ಎಲ್ಲ ಹೀಗ್ ಬಿದ್ದು ಒಡ್ಡಾಡ್ತಿದ್ದಾರೆ. ಆದಿಯವ್ರು ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಕ್ಕ ನಾನು ವಿಚಾರಿಸ್ಕೊತೀನಿ. ಹೇ ಹರಿ, ಹುಷಾರು. ಅಕ್ಕ ನೀವೇನು ತಲೆ ಕೆಡ್ಸ್ಕೊಬಿಡಿ, ಹರಿ ಇರುವಾಗ ಡೋಂಟ್ ವರಿ, ನಾನ್ ನೋಡ್ಕೋತೀನಿ ರೀ. ಏಯ್ ಅಕ್ಕ, ಇಲ್ಲಿ ಕಿಡ್ನಾಪ್ ಆಗಿದ್ರಲ್ಲ ಅವ್ರ ಹೆಸರೇನು? ಆದಿ ಅಂತ. ಆದಿ. ಏಯ್ ಆದಿ ಅಣ್ಣ ಇಲ್ಲ ಅಣ್ಣ ನನ್ಗೆ ಗೊತ್ತಿಲ್ಲ ಅಣ್ಣ, ನಮಗೆಲ್ಲ ಸರಿಯಾಗಿ ಹೊಡ್ಬಿಟ್ಟು ಎಸ್ಕೇಪ್ ಆದ್ರು. ಹೌದಾ? ನಾನೇ 4 ವಾಂಚನ ಅಂತ ಅನ್ಕೊಂಡಿದ್ದೆ, ಅಷ್ಟೆಲ್ಲ ಅಣ್ಣನೇ ಎಲ್ಲ ಮುಗಿಸಿ ಹೋಗ್ಬಿಡಿದಾನೆ. ಅಕ್ಕ ನೀವೇನು ತಲೆ ಕೆಡ್ಸ್ಕೊಬಿಡಿ, ಅಣ್ಣನೇ ಸೇಫ್ ಅಂದ್ಮೇಲೆ ಇನ್ನೇನು ಹಣನೂ ಸೇಫೆ. ಬನ್ನಿ ನಾವು ಹೊರಡೋಣ. ಅಮ್ಮ ಅಮ್ಮ, ನೋಡಿ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇವನ್ ಕತ್ತೆ ಎಗರಿಸ್ಬಿಡ್ತೀನಿ. ನಿಮ್ ದುಡ್ಡು ನಿಮ್ ಸೇರಾಯ್ತಲ್ಲ, ನಮ್ಮನೆ ಕಟ್ಟಾಕಿದ್ರ. ನಿಮ್ಮ ಅಣ್ಣ ನಮ್ನೆಲ್ಲ ಹೊಡೆದೋಗಿದ್ದೇನೆ. ಅವ್ನು ನಮ್ಮ ಕೈಲಿಂದ ಒದೆ ತಿಂದೆ, ಇಲ್ಲಿಂದ ಯಾರು ಹೋಗಂಗಿಲ್ಲ. ಇಷ್ಟೊತ್ತು ದುಡ್ಡು ತೊಗೊಳ್ಳೋದೇ ನಮ್ಮ ಉದ್ದೇಶ ಆಗಿತ್ತು, ಆದ್ರೆ ಇವಾಗಲ್ಲ. ನಿಮ್ಮಣ್ಣ ಅದಕ್ಕ ಪ್ರಸಂಗ ಮಾಡ್ದ, ಅವನ್ ಮಾಡಿದ ತಪ್ಪನ ಅವನೇ ಸರಿ ಮಾಡ್ಲಿ.